ನಿಮಗೆ ಜಪಾನಿದ್ದು ಟೋಕಿಯೋ ಡಿಸ್ನಿ ಸಿ ಹಾಪೋ ಪ್ಲ್ಯಾನ್ ಇತ್ತಾ? ಹಂಗಾರೆ ವಿಡಿಯೋ ಫುಲ್ ಕಾಣಿ, ನಿಮಗೆ ಫುಲ್ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಕ್ಕತ್ತು. ಮತ್ತು ನಂದು ಯಾವ್ದು ಟಾಪ್ ಫೇವ್ರೇಟ್ ಮತ್ತು ಟೋಟಲ್ ಎಷ್ಟು ಸ್ಪೆಂಡ್ ಮಾಡಿದೆ ಅಂದೇಳಿ ನಿಮಗೆ ಈ ವಿಡಿಯೋದಲ್ಲಿ ಗೊತ್ತಾಗ್ತದೆ. ಎಂಡ್ ತನಕ ಕಾಣಿ, ಮಿಸ್ ಮಾಡಬೇಡಿ. ನನ್ನ ನಂಬರ್ 1 ಸಜೆಷನ್ ಅಂತ ಇರುತ್ತೆ ಅಂದ್ರೆ, ನಿಮ್ಮ ಹೋಟೆಲ್ನ ಆದಷ್ಟು ಡಿಸ್ನಿ ಸಿ ಹತ್ರನೇ ಮಾಡಿ. ಎಂತಕ್ಕಂದರೆ ತುಂಬ ರಶ್ ಇರುತ್ತೆ. ಸೊ ನೀವು ಆದಷ್ಟು ಬೇಗ ಮಾರ್ನಿಂಗ್ ಹೋಗಿ ಕ್ಯೂ ನಿಂತ್ಕೊಂಡ್ರೆ ಮಾತ್ರ ನಿಮಗೆ ಆಲ್ಮೋಸ್ಟ್ ಎಲ್ಲ ರೈಡನ್ನು ಎಂಜಾಯ್ ಮಾಡಬೇಕು. ನಾನು ಜುಲೈಯಲ್ಲಿ ಹೋದ್ದು, ಸಮ್ಮರ್ ಆ್ಯಕ್ಚುಲಿ, ಆಗಲಿಗೂ ಕೂಡ ತುಂಬ ರಶ್ ಇದ್ದಿತ್ತು. ಸೊ ನನ್ನ ಸಜೆಷನ್ ಅಂತ ಅಂದರೆ ಆದಷ್ಟು ಬೇಗ ಬಂದು ಬೆಳಗ್ಗೆ ಕ್ಯೂವಲ್ಲಿ ನಿಂತ್ಕೊಳ್ಳಿ. ಸೊ ಆಲ್ಮೋಸ್ಟ್ 8 ಇಲ್ಲ 9 ಗಂಟೆಗೆ ಪಾರ್ಕ್ ಓಪನ್ ಆಗ್ತದೆ. ಈ ಪಾರ್ಕ್ ತುಂಬ ದೊಡ್ಡದಾಗ. ಸೊ ನೀವು ಇಷ್ಟೇ ಪ್ಲ್ಯಾನ್ ಮಾಡಿದ್ರು ನಿಮ್ಗೆ ಎಂಟೈರ್ ಡೇ ಅಲ್ಲಿ ಫುಲ್ ಪಾರ್ಕಿಂಗ್ ಕವರ್ ಮಾಡೋಕ್ಕಾಗ್ತಿಲ್ಲ. ಸೊ ನೀವು ಒನ್ ಡೇ ಮುಂಚೆ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡೇ ಬನ್ನಿ. ಲೈಕ್ ಯಾವ ರೈಡ್ಸ್ ನಿಮ್ಗೆ ಇಂಪಾರ್ಟೆಂಟ್ ಮಾಡಲೇಬೇಕಂತದ್ದು ಅದನ್ನು ಲಿಸ್ಟ್ ಮಾಡ್ಕೊಂಡು ಬಂದರೂ ಕೂಡಲೇ ಆ್ಯಸ್ ಸೂನ್ ಎಸ್ ನೀವು ಪಾರ್ಕಿಂಗ್ ಎಂಟ್ರಿ ಆಗ್ತೀರಿ ಅಲ್ಲ, ಸೊ ಟೋಕಿಯೋ ಡಿಸ್ನಿ ಸಿ ಆ್ಯಪಲ್ಲಿ ನಿಮಗೆ ಆಕ್ಸೆಸ್ ಸಿಕ್ಕುತ್ತೆ. ಸೊ ಅದನ್ನು ಯಾವುದೆಲ್ಲ ಇರುತ್ತೆ ಅದನ್ನೇ ಮುಂಚೆ ಬುಕ್ ಮಾಡಿ. ಬಟ್ ನಾವು ಹೋಗೋ ದಿವಸ ಆ್ಯಕ್ಚುಲಿ ಅರ್ಲಿ ಪಾಸ್ ಇರಲಪ್ಪ, ಬಟ್ ಬೇರೆದೆಲ್ಲ DPA ಇದ್ದಿತ್ತು ಮತ್ತು 40th ಪಾಸ್ ಆ್ಯನಿವರ್ಸರಿ ಅಂದೇಳಿ ಇದ್ದಿತ್ತು. ಸೊ ಹಂಗಕ್ಕೋ ನಾವು ಎಲ್ಲ ರೈಡ್ಸನ್ನು ಮಾಡೋಕ್ಕಾಯ್ತು ಹಚ್ಚಿಂದಲ್ಲ, ಎಕ್ಸೆಪ್ಟ್ ಟವರ್ ಆಫ್ ಟೆರರ್. ಟಾಯ್ ಸ್ಟೋರಿ ನನ್ನ ಫೇವ್ರೇಟ್. ಸೊ ಆಲ್ಮೋಸ್ಟ್ 1 hour ವೇಟ್ ಮಾಡಿ ಫೈನಲಿ ನಂಗೆ ರೈಡ್ ಸಿಕ್ಕಿತ್ತು. ಸೊ ನೀವು ಟ್ರೈ ಮಾಡಿ, ಇಟ್ ಈಸ್ ವೆರಿ ಗುಡ್. ಲಂಚಿಗೆ ತಲೆ ಬಿಸಿ ಮಾಡ್ಕೊಂಬೇಡ, ತುಂಬ ವೆರೈಟೀಸ್ ಇರುತ್ತೆ ಮತ್ತು ಓಪನ್ ಇರುತ್ತೆ ಒಂದು 3 o'clock 4 o'clockವರೆಗೂ. ಸೊ ನೋ ವರಿ. ಲ್ಯಾಂಟರ್ನ್ ಫೆಸ್ಟಿವಲ್ POVನ ಎಂಜಾಯ್ ಮಾಡಿ ನೀವು. ಹೋಪ್ ನೀವು ವರ್ಚುವಲ್ ರೈಡನ್ನು ಎಂಜಾಯ್ ಮಾಡಿರಿ ಅಂತಲೇ ಮಾಡಿದೆ. ನನ್ನೊಂಥರ ಲಕ್ಕಿ ಡೇ ಇವತ್ತು ಇದಿತ್ತೇನೋ. ಇಲ್ಲಾಂದರೆ ಜನರಲಿ ರೈಡ್ಸಿಗೆ ಎಲ್ಲ ಆಲ್ಮೋಸ್ಟ್ 2 to 2.5 hours ಕೂಡ ವೆಯ್ಟ್ ಮಾಡ್ತಾರೆ ಕೆಲವರು. ನಾನು ಮ್ಯಾಕ್ಸಿಮಮ್ ಒಂದು 1 hour ಅಷ್ಟೇ ವೆಯ್ಟ್ ಮಾಡಿದೆ. ಡಿಸ್ನಿ ಪ್ರೀಮಿಯರ್ ಆಕ್ಸೆಸ್ನಲ್ಲಿ ಒಂದು ಪಾಸ್ ಸಿಕ್ಕುತ್ತೆ. ಈ ಪಾಸಿಂದ ನೀವು ಲೈನನ್ನು ಆ್ಯಕ್ಚುಲಿ ಸ್ಕಿಪ್ ಮಾಡಿ ಬೇಗ ಎಂಟ್ರಿ ಸಿಕ್ಕುತ್ತೆ. ಬಟ್ ಸ್ವಲ್ಪ ಎಕ್ಸ್ಪೆನ್ಸಿವೇ ಇರುತ್ತೆ. ಸೊ ನಾನು ಎಲ್ಲದಕ್ಕೂ ಫ್ರೀಯಲ್ಲೇ ಹೋಗಿದೆ. ಬಟ್ ಫ್ಯಾಂಟಸಿ ಫ್ಲೈಟ್ ಅಂದೇಳಿ ಫ್ಯಾಂಟಸಿ ಫ್ಲೈಟ್ ಅಂದೇಳಿ ಹೋಗಿದೆ. ಸೊ ಅದಕ್ಕೆ ಮಾತ್ರ ನಾನು ಪೇಯ್ಡ್ ಮಾಡಿದೆ 1500 ಅನ್ನು. ಕೆಲವರಿಗೆಲ್ಲ ಇಷ್ಟ ಆತಿಲ್ಲೇನೋ, ಬಟ್ ನನಗೂ ತುಂಬ ವರ್ತ್ ಅನಿಸ್ತಪ್ಪ. ಮತ್ತೊಂದು ಟಿಪ್ ಅಂತ ಅಂದರೆ ಕಂಫರ್ಟೇಬಲ್ ಶೂಸ್ ಯೂಸ್ ಮಾಡಿ. ಎಂತಕ್ಕಂದರೆ ಆಲ್ಮೋಸ್ಟ್ 14 kilometers ನಡೆದಿದೆ ನಾನೇ. ಈ ಈವ್ನಿಂಗ್ ಪೆರಡನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕೆ ಹೋಗಬೇಡಿ. ಬೇಗ ಸೀಟ್ನ ರಿಸರ್ವ್ ಮಾಡಿ. ಬೆಸ್ಟ್ ಶೋ. ನನ್ನ ಟಾಪ್ 3 ಯಾವುದಂದೇಳಿ ಈಗ ನಾನು ನಿಮಗೆ ಇದರಲ್ಲಿ ತೋರಿಸ್ತೆ. ಪೀಟರ್ ಪ್ಯಾನ್ ರೈಡಿಗೆ ಆ್ಯಕ್ಚುಲಿ ನಾನು 2 ಸತಿ ಹೋದೆ ಲಕ್ಕಿಲಿ. ಸೊ ಒಳ್ಳೆ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಇದ್ದಿತ್ತು. ಡೆಫಿನೆಟ್ಲಿ ನೀವು ಟ್ರೈ ಮಾಡಲೇಬೇಕು. ನಾನು ಟೋಟಲಿ ಸ್ಪೆಂಡ್ ಮಾಡಿದೆ ಅಂದೇಳಿ ಡಿಸ್ಪ್ಲೇಲಿ ಹಾಕಿದೆ, ಪಾಸ್ ಮಾಡಿ ಕಾಣಿಯಕ. ವಿಡಿಯೋ ಕಡೆ ಥ್ಯಾಂಕ್ಸ್ ಮಾರ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ವಿಡಿಯೋದಲ್ಲಿ ಸಿಕ್ಕುವಾಗ ಬಾಯ್, ಟೇಕ್ ಕೇರ್.